ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಸರಿಯೇ, ಆದರೆ ದೇಶದಲ್ಲಿ ಇದು ಮೊದಲು ಅಲ್ಲ ಕೊನೆನೂ ಅಲ್ಲ. ನಮ್ಮ ರಾಜ್ಯದ್ದೇ ವಿಚಾರಕ್ಕೆ ಬರೋದಾದ್ರೂ ಕೂಡ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆನೇ ಸೋರಿಕೆ ಆಗ್ಬಿಡುತ್ತೆ. ಇಂಥದ್ರ ಬಗ್ಗೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಡಿಕೆ ಶಿವಕುಮಾರ್ ಅವರು ಮಾತನಾಡಬೇಕು ಅಂತ ಇದೀಗ ಖಾಸಗಿ ಶಾಲೆ ಒಕ್ಕೂಟದ ಸದಸ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾನ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಡಿಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನಾವು ದೂರು ನೀಡಿದ್ರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ, ಆ ಪ್ರಕರಣ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಈಗ ದೆಹಲಿಗೆ ಹೋಗ್ಬಿಟ್ಟು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಕೂರ್ತಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿ ಶಶಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೇಶಾದ್ಯಂತ ಕಡೆ ಹೋರಾಟ ಜೋರಾಗಿದೆ. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಸಹ ಏನು ಕೆಪಿಎಸ್ಸಿ ನಡೆಸಿದ ಈ ಪಶುವೈದ್ಯ ಪರೀಕ್ಷೆಯಲ್ಲಿ ಸಹ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ಬಟ್ ಇದೀಗ ಖಾಸಗಿ ಶಾಲೆಯವರು ಒಂದ್ ಕಡೆ ಸರ್ಕಾರಕ್ಕೆ ಒಂದ್ ಕಡೆ ಒತ್ತಾಯ, ಮತ್ತೊಂದ್ ಕಡೆ ಸರ್ಕಾರದ ವಿರುದ್ಧ ಇದೀಗ ಆರೋಪ ಜೊತೆಗೆ ಆಕ್ರೋಶ ಹೊರಹಾಕ್ತಿದ್ರೆ. ಪ್ರಿಪರೇಟರಿ ಎಕ್ಸಾಮ್ ನಮ್ಮ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದೆ, ಈ ಹಿಂದೆ ಆಗಿದೆ, ಕಳೆದ ವರ್ಷ ಆಗಿತ್ತು, ಈ ಬಗ್ಗೆ ದೂರು ಸಹ ನೀಡಿದ್ರು. ಇದುವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ಓನ್ಲಿ ಪ್ರಿಪರೇಟರಿ ಎಕ್ಸಾಮ್ ಸಹ ಒಂದ್ ಕಡೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ವಾಟ್ಸ್ಆಪ್ ಅಲ್ಲಿ ಹರಿದಾಡುತ್ತೆ. ಇದರ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾಗಿಲ್ಲ, ಒಂದು ಆಕ್ಷನ್ ಪ್ಲಾನ್ ಆಗಿಲ್ಲ. ಕಮಿಷನ್ ದೂರು ಕೊಟ್ರೆ ನೀವು ಕೊಡಕ್ಕಾಗಲ್ಲ ಅಂತ ಒಂದ್ ಕಡೆ ಹೇಳ್ತಿದ್ರಂತೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಒಂದ್ ಕಡೆ ಬಂದೋಬಸ್ತ್ ಮಾಡಬೇಕು, ಎಕ್ಸಾಮ್ ಆಗಿ ಭದ್ರತೆಯಲ್ಲಿ ಇಡಬೇಕು ಎಂಬುದು ಒಂದ್ ಕಡೆ ಖಾಸಗಿ ಶಾಲಾ ಸಂಘಟನೆಗಳು ಒಂದು ಒತ್ತಾಯ ಮಾಡ್ತಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಯಾದ ಶಶಿಕುಮಾರ್ ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ. ಮತ್ತೊಂದು ಕಡೆಗೆ ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಹ ಕೇಳಿ ಬಂದಿದೆ. ಈಗ ನಿಮ್ಮ ಪ್ರಾಥಮಿಕ ಶಾಲೆಯ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ ಸಹ ಒಂದ್ ಕಡೆ ಏನೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಈ ಹಿಂದೆ ಒಂದ್ ಕಡೆ ಗೊಂದಲ ಆಗಿತ್ತು, ನೀವು ಸಹ ದೂರು ಕೊಟ್ಟಿದ್ರಿ. ಸರ್ಕಾರಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ವಿಚಾರವಾಗಿ? ಯಾಕಂದ್ರೆ ನಮ್ಮ ಸಿಎಂ ಅವರು ಒಂದ್ ಕಡೆ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಬಂದಿದ್ದಾರೆ. ಈಗ ಖಂಡಿತವಾಗ್ಲೂ ಸಂತೋಷ ಆಯ್ತು, ಯಾರೋ ಒಬ್ರು ಧ್ವನಿ ಎತ್ತುತ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ಅಂತ. ಇದು ಇಡೀ ದೇಶ ಧ್ವನಿ ಎತ್ತುತ್ತಾ ಇದೆ, ವಿದ್ಯಾರ್ಥಿಗಳು ಧ್ವನಿ ಎತ್ತಾ ಇದ್ದಾರೆ. ಈಗ ರಾಜಕೀಯ ಪಕ್ಷಗಳು ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮಗೆ ಇರ್ತಕ್ಕಂಥ ಸಮಸ್ಯೆ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಶಿಕ್ಷಣ ಇಲಾಖೆಯ ಮಟ್ಟದಲ್ಲಿ ಆಗ್ತಕ್ಕಂಥ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳು, ಅದು ಪ್ರಿಪರೇಟರಿ ಆಗಿರ್ಬೋದು, SSLC ಪರೀಕ್ಷೆ ಪತ್ರಿಕೆಗಳು ಕೂಡ ಒಂದು ರೀತಿಯಾದ ಸೋರಿಕೆಗಳು ಆಗಿರತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ. ಇದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ, ಜೊತೆಗೆ ಪೊಲೀಸ್ಗೆ ದೂರನ್ನ ಕೊಟ್ವಿ. ಇವತ್ತವರೆಗೂ ಕೂಡ ಒಬ್ಬರನ್ನು ಕೂಡ ಅದಕ್ಕೆ ಜವಾಬ್ದಾರಿಯಾಗಿ ಹೆಲ್ಡಪ್ ಆಗ್ಲಿಲ್ಲ. ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಡೆಲ್ಲಿಯಲ್ಲಿ ನೀವು ಹೋಗಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಾ, ನಮ್ಮ ರಾಜ್ಯದಲ್ಲಿ ಈ ಸಮಸ್ಯೆಗಳು ಹಲವಾರು ವರ್ಷದಿಂದ ಇದೆ. ಈ ಬಾರಿ ನಿಮ್ಮ ಮೇಲೆ ತುಂಬಾ ನಾವು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ನೀವು ಇದರ ಬಗ್ಗೆ ಸೂಕ್ತವಾದ ಒಂದು ಆದೇಶವನ್ನ ನಿಮ್ಮ ಶಿಕ್ಷಣ ಇಲಾಖೆಯ, ಅದರಲ್ಲೂ ಈ ಪರೀಕ್ಷಾ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು, ಆಗ್ರಹ ಮಾಡಬೇಕು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬದಲಾಗಬೇಕು. ಅಲ್ಲಿರ್ತಕ್ಕಂಥ ಈ ವಾಮ ಮಾರ್ಗದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಹಂಚ್ಕೊಳಕ್ ನಾವು ರೆಡಿ ಇದ್ದೀವಿ. ನೀವು ಅರ್ಥ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಪ್ರಾಮಾಣಿಕ ಪರೀಕ್ಷೆಗೆ ಒತ್ತನ್ನ ಕೊಡತಕ್ಕಂಥದ್ದಾಗಬೇಕು. ಯಾಕಂದ್ರೆ ಕಳೆದ ವರ್ಷ ಒಂದು ಪ್ರಿಪರೇಟರಿ ಎಕ್ಸಾಮ್ ಇದೇ ವರ್ಷ ಅನ್ಸುತ್ತೆ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಲೀಕ್ ಆಗಿತ್ತು. 8-9ನೇ ತರಗತಿ ಪ್ರಶ್ನೆ, ಅದು ಪ್ರಿಪರೇಟರಿ ಪರೀಕ್ಷೆ ಈ ವರ್ಷ ಅಲ್ಲ, ಪ್ರತಿ ವರ್ಷ ಆಗ್ತಾ ಇದೆ. ಕಳೆದ ಗವರ್ಮೆಂಟ್ ಕೂಡ ಆಯ್ತು, ನಮ್ಮ ಈಗಿರ್ತಕ್ಕಂಥ ಗವರ್ಮೆಂಟ್ ಅಲ್ಲೂ ಆಯ್ತು. ಆದ್ರೆ ಕಿವಿಗಳ ಮೇಲೆ ಹಾಕೊಂತ ಎಲ್ಲ ಅಧಿಕಾರಿಗಳು, ಮಾನ್ಯ ಮಂತ್ರಿಗಳು ಗಮನಕ್ಕೆ ತಂದ್ರೆ ನಮಗೆ ಬೆದರಿಕೆಯನ್ನ ಹಾಕ್ತಾರೆ. ನೀವು ಇದು ನಮ್ ಗಮನಕ್ಕೆ ತರ್ತಾ ಇದ್ದೀರಾ, ನಿಮ್ಮ ಮೇಲೆ ಕ್ರಮ ಆಗೋಗುತ್ತೆ, ನೀವು ಸಾಮಾಜಿಕ ಜಾಲದಲ್ಲಿ ಕಳಿಸ್ತಾ ಇದ್ದೀರಾ ಅನ್ನತಕ್ಕಂಥ ನೀಟ್ ಅಕ್ರಮದ ಸಂಬಂಧ ಕೇಂದ್ರ ಸಚಿವ ಸಂಪುಟ ಸಭೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಈ ಒಂದು ಕ್ಯಾಬಿನೆಟ್ನಿಂದ ಬಹಳ ನಿರೀಕ್ಷೆ ಇದೆ. ಮಹತ್ವದ ಚರ್ಚೆ ಮತ್ತು ಮಹತ್ವದ ನಿರ್ಧಾರವನ್ನ ಈ ಕ್ಯಾಬಿನೆಟ್ ಮೂಲಕ ಮಾಡಲಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಸ್ವತಃ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ನಾಳೆ ಕ್ಯಾಬಿನೆಟ್ನಿಂದ ಮಹತ್ವದ ನಿರೀಕ್ಷೆಯನ್ನ ಮಾಡಲಾಗುತ್ತೆ, ಮುಖ್ಯವಾದ ನಿರ್ಧಾರ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ವಿಚಾರ ಆಗುತ್ತೆ ಅನ್ನುವಂಥದ್ದನ್ನು ನಿನ್ನೆ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಸೊ ಈಗ ಈ ಕ್ಯಾಬಿನೆಟ್ನ ಬಗ್ಗೆ ಭಾರಿ ನಿರೀಕ್ಷೆಗಳಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ, ಕಠಿಣ ಕ್ರಮದ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ.